ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನೀಟ್ ಮತ್ತು ಯುಜಿ ಹಗರಣದ ಕುರಿತು ನ್ಯಾಯ ಒದಗಿಸುವಂತೆ ಘೋಷಣೆಯನ್ನು ಕೂಗುತ್ತಾ ನಗರದ ತಾಲೂಕು ಕ್ರೀಡಾಂಗಣದಿಂದ ತಹಶೀಲ್ದಾರ್ ಕಚೇರಿ ತನಕ ಆಗಮಿಸಿದ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಶಿರಸ್ತೆದಾರ ಸಿದ್ಧಾರ್ಥ ಅವರ ಮೂಲಕ ಮನವಿ ಸಲ್ಲಿಸಲಾಗಿದೆ. ಜಿಲ್ಲಾ ಉಪಾಧ್ಯಕ್ಷೆ ಶಾಂತಿ ಮಾತನಾಡಿ, ರಾಜ್ಯ ಮಟ್ಟದಲ್ಲಿ ನಡೀತಾ ಇದ್ದ ಪ್ರವೇಶ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ನೆಪವೊಡ್ಡಿ ವೈದ್ಯರು, ಉಪನ್ಯಾಸಕರು ಮತ್ತು ತಜ್ಞರಿಂದ HCMI ಅನ್ನು ರದ್ದುಪಡಿಸಿ ಸಂಬಂಧವಿಲ್ಲದ ಕಾರ್ಪೊರೇಟ್ ಮನೆತನದ ಒಡೆಯರನ್ನ ಒಳಗೊಂಡ ಸಮಿತಿಯಾದ NMCಯನ್ನ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗಿದೆ. ಆಗ ನಡೀತಾ ಇದ್ದ ಭ್ರಷ್ಟಾಚಾರದ ತನಿಖೆ ನಡೆಸಿ ಸಂಬಂಧಿಸಿದವರಿಗೆ ಸೂಕ್ತ ಶಿಕ್ಷೆ ವಿಧಿಸಬೇಕೇ ಹೊರತು ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸುವುದು ಪರಿಹಾರವಲ್ಲ ಅಂತ ನಮ್ಮ ಸಂಘಟನೆಯಿಂದ ಆಕ್ಷೇಪಿಸಲಾಗಿತ್ತು. ಪರೀಕ್ಷೆ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಂಚ ಕೊಡುವ ಕೋಟ್ಯಾಧಿಪತಿ ಮಕ್ಕಳಿಗೆ ವೈದ್ಯಕೀಯ ಸೀಟ್ ಮಾರಾಟವಾಗ್ತಾ ಇದೆ. ಆದರೂ ಸಮರ್ಪಕ ತನಿಖೆ ನಡೆಸಿಲ್ಲ ಎಂಬ ಆರೋಪವೂ ಕೂಡ ಇದೆ. ಇದರಿಂದಾಗಿ ವರ್ಷಗಟ್ಟಲೆ ಪ್ರಾಮಾಣಿಕವಾಗಿ ಓದಿ ನೂರಾರು ಕನಸುಗಳನ್ನು ಕಂಡ ಅಮಾಯಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಂಚನೆಯಾಗಿತ್ತು. ನಿಷ್ಪಕ್ಷಪಾತವಾದ ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಪ್ರಶ್ನೆ ಮಾಡಿ ಬಂದಿದ್ದೀವಿ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಎಷ್ಟು ಅನ್ಯಾಯ ಆಗ್ತಿದೆ ಅಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ಇವತ್ತು ನೀಟ್ ಅನ್ನೋ ಎಕ್ಸಾಮ್ ತಗೊಂಡ್ಬಂದ್ರು, ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ತಗೊಂಡ್ಬರ್ತೀವಿ, ವಿದ್ಯಾರ್ಥಿಗಳನ್ನ ಉದ್ಧಾರ ಮಾಡ್ತೀವಿ ಅನ್ನೋದನ್ನ ತಗೊಂಡ್ಬಂದ್ರು. ಬಟ್ ಇವತ್ತು ನೀವು ಗಮನಿಸ್ತಾ ಇರ್ಬೋದು ಫ್ರೆಂಡ್ಸ್, ನೀಟ್ ಅನ್ನೋ ಎಕ್ಸಾಮ್ ತಗೊಂಡ್ಬಂದ್ಮೇಲೆ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ. ಯಾಕಂದ್ರೆ ಫ್ರೆಂಡ್ಸ್, ಇವತ್ತು ಸೆಂಟ್ರಲ್ ಅಲ್ಲಿ ಒಂದು ಎಕ್ಸಾಮ್ ಅಂತ ತಗೊಂಡ್ಬಂದ್ಮೇಲೆ ಎಲ್ಲರಿಗೂ ಕೂಡ ಒಂದೇ ತರ ರೂಲ್ಸ್ ಇರಬೇಕು. ಬಟ್ ಇವತ್ತು ಮಾಡಿರೋದು ಫ್ರೆಂಡ್ಸ್, ಹರಿಯಾಣದಲ್ಲಿ ನೀವು ಗಮನಿಸಿರ್ಬೋದು, ಒಂದೇ ಸೆಂಟರ್ ಅಲ್ಲಿ 6 ಜನಕ್ಕೆ ಕ್ವಶನ್ ಪೇಪರ್ಗೆ ಸೇಮ್ ಸೀರಿಯಲ್ ನಂಬರ್ ಇದೆ. ಜೊತೆಗೆ ಫ್ರೆಂಡ್ಸ್, ಗ್ರೇಟ್ ಮಾರ್ಕ್ಸ್ ಕೊಡ್ತೀವಿ ಅಂತೇಳಿ, ಲೇಟ್ ಆಗಿ ಬಂದಿರೋ ಸ್ಟೂಡೆಂಟ್ಸ್ಗೆ ಗ್ರೇಟ್ ಮಾರ್ಕ್ಸ್ ಕೊಡ್ತೀವಿ ಅಂತೇಳಿ 1000ರಿಂದ 1500 ಜನ ಸ್ಟೂಡೆಂಟ್ಸ್ಗಳಿಗೆ ಗ್ರೇಟ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬದಲಿಗೆ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಸೇಮ್ ತರ ರೂಲ್ಸ್ಗಳನ್ನ ನಡೆಸಿದ್ದಾರೆ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಐತಿಹಾಸಿಕವಾಗಿ ಒಂದೇ ಸಾರಿ 67 ಜನಕ್ಕೆ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ಕೂಡ ನೀಟ್ ಎಕ್ಸಾಮ್ ನಡೆದಾಗ್ಲೂ ಕೂಡ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಎಕ್ಸಾಮ್ ಅಲ್ಲಿ ಒಬ್ಬರ ಅಥವಾ ಇಬ್ಬರು ಫಸ್ಟ್ ರ್ಯಾಂಕ್ ತಗೊಳಕ್ ಸಾಧ್ಯ. ಬಟ್ ಇವತ್ತು ನಡೀತಾ ಇರೋದು ಗಮನಿಸಿರ್ಬೋದು ಫ್ರೆಂಡ್ಸ್, ಇವರು ಏನು CET ಎಕ್ಸಾಮ್ ನಡೀತಾ ಇತ್ತು, ಸ್ಟೇಟ್ ಲೆವೆಲ್ ಇವತ್ತು ಮೆಡಿಕಲ್ ಸೀಟ್ಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾ ಇತ್ತು, ಅದರಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತೇಳಿ ಇವತ್ತು ನೀಟ್ ಎಕ್ಸಾಮ್ ತಗೊಂಡ್ಬರ್ತೀವಿ, ಇಡೀ ದೇಶಕ್ಕೆ ಒಂದೇ ಎಕ್ಸಾಮ್ ತಗೊಂಡ್ಬರ್ತೀವಿ ಅಂತೇಳಿ ಇವರು ಅವರ ಅಪ್ಪಂತ ಇವತ್ತು ಭ್ರಷ್ಟಾಚಾರ ಮಾಡಕ್ ಕುತ್ಕೊಂಡಿದ್ದಾರೆ. 67 ಜನಕ್ಕೆ ಸೇಮ್ ರ್ಯಾಂಕ್ ಬಂದಿದೆ. ಹರಿಯಾಣದಲ್ಲಿ ಒಂದೇ ರೂಮ್ ಅಲ್ಲಿ ಒಂದೇ ಸೆಂಟರ್ ಕೂತ್ಕೊಂಡವರಿಗೆ 6 ಜನಕ್ಕೆ ಸೇಮ್ ರ್ಯಾಂಕ್ ಬಂದಿದೆ. ಸೊ ಫ್ರೆಂಡ್ಸ್, ಇಷ್ಟು ಅಗತ್ಯ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎತ್ತಾ ಇಲ್ಲ. ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಫ್ರೆಂಡ್ಸ್, ಇವತ್ತು ದುಡ್ಡಿದ್ದವರಿಗೆ ಸೀಟ್ ಸಿಗೋ ತರ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು, ಇವತ್ತು ಕೂಡ ಐತಿಹಾಸಿಕದಲ್ಲಿ ಯಾರು ಕೂಡ 67 ಜನ ಒಂದೇ ಸರಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದು. ಸ್ನೇಹಿತರೆ ಕೇಳಿಸ್ಕೊಳ್ಳಿ, ವಿಷಯ ಬಂದ್ಬಿಟ್ಟು ನೀಟ್ ಯುಜಿ ಹಗರಣದ ಕುರಿತು ನಿಷ್ಪಕ್ಷಪಾತ ನ್ಯಾಯಾಂಗ ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಆಗ್ರಹಿಸಿ ಮನವಿ. ಕೇಂದ್ರದಲ್ಲಿ NMC ಜಾರಿ ಮಾಡುವಾಗ ನಮ್ಮ ವಿದ್ಯಾರ್ಥಿ ಸಂಘಟನೆ AIDFO ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ವೈದ್ಯರು, ಪ್ರೊಫೆಸರ್ಗಳು, ತಜ್ಞರಿದ್ದ HCMI ಅನ್ನು ರದ್ದುಪಡಿಸಿ ಆರೋಗ್ಯ ವ್ಯವಸ್ಥೆಗೆ ಸಂಬಂಧವಿಲ್ಲದ ಕಾರ್ಪೊರೇಟ್ ಮನೆತನದ ಒಡೆತನಗಳೊಂದಿಗೆ ಸಮಿತಿಯಾದ NMCಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿತು. ಇದೇ ವೇಳೆ AIDSO ಜಿಲ್ಲಾ ಖಜಾಂಚಿ ಅನುಪಮ, ಕಾರ್ಯಕರ್ತರು ಆದ ಕೃಷ್ಣ, ಹೊನ್ನೂರಸ್ವಾಮಿ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.